ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ಮನ್ಸಲ್ಲಿ ಏನೋ ಒಂಥರ ಸಂಕಟ. ಸಮರ್ಥ ಬೇರೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಏನೂ ಅನಾಹುತ ಆಗದೆ ಇರ್ಲಪ್ಪ. ಸಿರಿ, ನಿಂಗೂ ಟೀ ಬೇಕಿತ್ತಾ? ನಾನು ಒಬ್ಳೆ ಮಾಡ್ಕೊಂಡೆ. ಸದ್ಯ ದೀಪ ಹಚ್ತಿದ್ದಾಗೆ ಆರೋಯ್ತು. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಸಮರ್ಥ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ಅಲ್ಲಿ ಹೋಗಿ ಏನು ಗಲಾಟೆ ಮಾಡ್ತಿದ್ದಾನೋ ಏನೋ. ಸಿರಿ, ನೀನು ತಾತನ ಮಾತು ಕೇಳಬೇಡ. ಅಮ್ಮಂಗೆ ಮೊದಲು ಫೋನ್ ಮಾಡು, ನಮಗೂ ಸಮಾಧಾನ ಆಗುತ್ತೆ. ನೀನು ಹೇಳ್ತಿರೋದು ಸರಿನೇ. ಸಂಧ್ಯಾ, ಅಮ್ಮನೂ ಫೋನ್ ಎತ್ತುತ್ತಲ್ಲ. ನಾನು ಹೇಳಲಿಲ್ವಾ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಬೇಡ ಅಂತ? ಆದ್ರೂ ನೀವೇ ತುಳಸಿಗೆ ಫೋನ್ ಮಾಡ್ತಿದ್ದೀಯ. ತಾತ, ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ತಾತ. ಪ್ಲೀಸ್ ತಾತ, ಅಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು. ಸೋಗಲಾಡಿ, ಈಗ ನೀನು ತುಳಸಿಗೆ ಫೋನ್ ಮಾಡಿ ಹೀಗೆ ಸಮರ್ಥ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರ್ತಿದ್ದಾನೆ, ಅಲ್ಲೇನಾದ್ರು ಗಲಾಟೆ ಮಾಡಬಹುದು ಅಂತ ಹೇಳಿದ್ರೆ ಅವಳ ಬಗ್ಗೆನೇ ಯೋಚನೆ ಮಾಡೋದಿಲ್ವಾ? ಹೇಗೋ ಅವಳು ನೆಮ್ಮದಿಯಾಗಿದ್ದಾಳೆ. ನೀನು ಇದನ್ನೆಲ್ಲ ಹೇಳಿ ಅವಳ ತಲೆ ಕೆಡಿಸ್ಬೇಡ. ಅಲ್ಲ ತಾತ, ಅಕಸ್ಮಾತ್ ಅಣ್ಣ ಏನಾದರೂ ಅಲ್ಲಿಗೆ ಹೋಗಿದ್ರೆ? ಆಯ್ತು, ಈಗ ಹೋಗಿದ್ರೆ ಏನು? ನೀವು ಫೋನ್ ಮಾಡೋ ತಕ್ಷಣ ಅವನು ವಾಪಸ್ ಬಂದ್ಬಿಡ್ತಾನ? ನೋಡು, ಏನಾಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ. ನೀವು ಧೈರ್ಯವಾಗಿ. ಹೌದಲ್ವಾ ಸಿರಿ? ಅಮ್ಮಂಗೆ ಫೋನ್ ಮಾಡಿದ ಮಾತ್ರಕ್ಕೆ ಅಣ್ಣಂಗೇನು ಕೋಪ ಕಮ್ಮಿ ಆಗಲ್ಲ ಅಲ್ವಾ? ಅಕಸ್ಮಾತ್ ಅಣ್ಣ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಸುಮ್ಮನೆ ನಾವಾಗೆ ಅಮ್ಮಂಗೆ ಟೆನ್ಷನ್ ಕೊಟ್ಟಾಗತ್ತೆ. ಹೊಟ್ಟೆ ಹಸಿತಾ ಇದೆ. ಅಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಹೊಟ್ಟೆ ಹಿಟ್ಟು ಬಿದ್ರೆ ಹೊಟ್ಟೆಗೆ ಬಲ ಬರೋದು. ಊಟ ಬಡಿಸಮ್ಮ. ಹೌದು, ಹೊಟ್ಟೆಗೆ ಹಿಟ್ಟು ಬಿದ್ರೇನೆ ರಟ್ಟೆಗೆ ಬಲ ಅಲ್ವಾ ಮಾವ? ರಟ್ಟೆಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೆ, ಕೂತ್ಕೊಂಡು ತಿನ್ನೋರ್ಗಲ್ಲ. ಹೌದು, ರಟ್ಟೆಯಲ್ಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೇನೆ. ಪರವಾಗಿಲ್ಲ ಬಿಡಮ್ಮ, ಅಡುಗೆ ಮಾಡಿಲ್ಲ ಅನ್ಸತ್ತೆ. ಒಪ್ಪತ್ತು ಉಪವಾಸ ಇದ್ರೆ ಆರೋಗ್ಯಕ್ಕೇನು ಸಮಸ್ಯೆ ಆಗಲ್ಲ. ಇಲ್ಲ ಅಂಕಲ್, ಇನ್ನೊಂದು ಅರ್ಧ ಗಂಟೆನಲ್ಲಿ ಅಡುಗೆ ಮಾಡ್ತೀನಿ, ಊಟ ಮಾಡೋರಂತೆ. ಮನೇಲಿ ಎಲ್ಲರೂ ಟೆನ್ಷನಲ್ಲಿ ಇದ್ದಾರೆ, ನೀವು ಇದೇ ಮನೇಲಿ ಇದ್ದೀರಾ. ಈ ಮನೇಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ ಅಲ್ವಾ ಮಾವ? ನಿಮ್ಗೇನು ಅನ್ಸೋದೇ ಇಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.